ಎಲ್ಲ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯದ ಮಧ್ಯಕಾಲೀನ ಕೇರಳ ಎಂಬ ಪಾಠಭಾಗಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ತರಗತಿಗಳನ್ನು ವೀಕ್ಷಿಸ್ತಿದ್ದೀರಾ? ಸಮಾಜ ವಿಜ್ಞಾನ ವಿಷಯದ 9ನೇ ಪಾಠಭಾಗಕ್ಕೆ ತಲುಪಿದ್ದೇವೆ. ಈ ಪಾಠಭಾಗದಲ್ಲಿ ನಾವು ಮುಖ್ಯವಾಗಿ ಕೇರಳದ ಕೆಲವೊಂದು ಇತಿಹಾಸಗಳನ್ನು, ಚರಿತ್ರೆಗಳನ್ನು ನಾವು ತಿಳಿಯಲಿಕ್ಕಿದ್ದೇವೆ. ನಿಮಗೆ ಕೇರಳದ ಬಗ್ಗೆ ಅನೇಕ ವಿಚಾರಗಳು ತಿಳಿದಿರಬಹುದು. ನೀವು ನಿಮ್ಮ ಈ ಹಿಂದಿನ ತರಗತಿಗಳಲ್ಲಿ ಕೇರಳದ ಬಗ್ಗೆ ಅನೇಕ ವಿಷಯಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಅಲ್ವಾ? ಯಾವೆಲ್ಲ ವಿಷಯಗಳು? ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇನೆ. ಆ ಪ್ರಶ್ನೆಗಳಿಗೆ ಒಮ್ಮೆ ಉತ್ತರವನ್ನು ಆಲೋಚಿಸಿ ನಾವು ಕಲಿತಂತಹ ಕೆಲವೊಂದು ವಿಚಾರವನ್ನು ಪುನಃ ನೆನಪಿಸುವ. ಪ್ರಶ್ನೆಗಳನ್ನು ಕೇಳಬೇಕಾ? ಸರಿ, ಮೊದಲನೇ ಪ್ರಶ್ನೆ ಬಹಳಷ್ಟು ಸುಲಭವಾದದ್ದು, ಎಲ್ಲರಿಗೂ ತಿಳಿದಿರುವಂಥದ್ದು. ನಮ್ಮ ಕೇರಳ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದೆ? ಎಷ್ಟು ಜಿಲ್ಲೆಗಳು? ಎಸ್, 14 ಜಿಲ್ಲೆಗಳಿದೆ ಅಲ್ವಾ? ಇನ್ನು ಎರಡನೇ ಪ್ರಶ್ನೆ, ಕೇರಳ ರಾಜ್ಯದ ರಾಜಧಾನಿ ಯಾವುದು? ಕೇರಳ ರಾಜ್ಯದ ರಾಜಧಾನಿ ಯಾವುದು? ಯಾವುದು ಕೇರಳ ರಾಜ್ಯದ ರಾಜಧಾನಿ? ಎಸ್, ತಿರುವನಂತಪುರ ಅಲ್ವಾ? ಇನ್ನು ಮೂರನೇ ಪ್ರಶ್ನೆಯನ್ನು ಕೇಳ್ತೇನೆ. ಕೇರಳದ ಉತ್ತರ ತುದಿಯಲ್ಲಿರುವಂತಹ ಜಿಲ್ಲೆ ಯಾವುದು? ಉತ್ತರ ತುದಿ ಅಂತ ಹೇಳಿದರೆ ಕೇರಳದ ಮೇಲೆ. ನೀವು ಕೇರಳದ ಭೂಪಟವನ್ನೆಲ್ಲ ನೋಡಿದ್ದೀರಿ. ಕೇರಳದ ಮೇಲೆ ಇರುವಂತಹ ಜಿಲ್ಲೆ ಯಾವುದು? ಸರಿ, ಕಾಸರಗೋಡು. ನಮ್ಮ ಜಿಲ್ಲೆಯು ಅದುವೇ ಅಲ್ವಾ? ಹೌದು, ಕಾಸರಗೋಡು ಕೇರಳದ ಉತ್ತರ ತುದಿಯಲ್ಲಿರುವಂತಹ ಒಂದು ಜಿಲ್ಲೆ. ಇನ್ನೊಂದು ಪ್ರಶ್ನೆ, ಕೇರಳದ ದಕ್ಷಿಣ ತುದಿಯಲ್ಲಿರುವ ಜಿಲ್ಲೆ ಯಾವುದು? ಅಂದರೆ ಕೇರಳದ ಕೆಳಗೆ ಇರುವಂತಹ ಜಿಲ್ಲೆ ಯಾವುದು? ಸರಿ, ಯಾವುದು? ತಿರುವನಂತಪುರ. ನಮ್ಮ ರಾಜ್ಯದ ರಾಜಧಾನಿಯು ಅದುವೇ ಅಲ್ವಾ? ಇನ್ನು ಮುಂದಿನ ಪ್ರಶ್ನೆ, ಕೇರಳ ರಾಜ್ಯೋತ್ಸವವನ್ನು ಯಾವಾಗ ಆಚರಿಸುತ್ತಾರೆ? ಕೇರಳ ರಾಜ್ಯೋತ್ಸವವನ್ನು ಯಾವಾಗ ಆಚರಿಸುತ್ತಾರೆ? ಯಾವಾಗ? ನವೆಂಬರ್ 1ನೇ ತಾರೀಕಿನಂದು ಅಲ್ವಾ? ಹೌದು. ಇನ್ನು ಕೊನೆಯ ಪ್ರಶ್ನೆ, ಗಮನವಿಟ್ಟು ಕೇಳಿ. ಕೇರಳವು ಒಂದು ರಾಜ್ಯವಾಗಿ ರೂಪುಗೊಂಡದ್ದು ಯಾವ ವರ್ಷ? ಕೇರಳ ಒಂದು ರಾಜ್ಯವಾಗಿ ಬದಲಾದದ್ದು ಯಾವಾಗ? ಯಾವಾಗ ರೂಪುಗೊಂಡದ್ದು ತಿಳಿದಿದೆಯಾ? 1956ರಲ್ಲಿ. 1956ರಲ್ಲಿ ಕೇರಳವು ಒಂದು ರಾಜ್ಯವಾಗಿ ರೂಪುಗೊಂಡಿತು. ಹಾಗಾದರೆ 1956ಕ್ಕಿಂತ ಮೊದಲು ಕೇರಳ ಹೇಗಿತ್ತು ನೋಡಿದ್ದೀರಾ?
ಈಗ ನಾನು ನಿಮಗೊಂದು ಭೂಪಟವನ್ನು ತೋರಿಸ್ತೇನೆ. ನೋಡಿ ಭೂಪಟ. ಈ ಭೂಪಟವನ್ನು ನೀವು ನೋಡಿದ್ದೀರಾ? ಕೇರಳದ ಈಗಿನ ಭೂಪಟದ ಹಾಗೆ ಇದೆಯಾ? ಜಿಲ್ಲೆಗಳೆಲ್ಲ ಇದೆಯಾ? ಇಲ್ಲ ಅಲ್ವಾ? ಈ ಭೂಪಟವನ್ನು ನೀವು ಕೆಲವರು ನೋಡಿರ್ಬೋದು, ಕೆಲವರು ನೋಡಿರ್ಲಿಕ್ಕಿಲ್ಲ. ಇದು 1956ರ ಮೊದಲು ಇದ್ದಂತಹ ಕೇರಳದ ಭೂಪಟ. ಏನು ಈ ಭೂಪಟದಿಂದ ತಿಳಿಬಹುದು ನಮಗೆ? ಎಸ್, ವೆರಿ ಗುಡ್. ಕೇರಳವನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ರು. ಯಾವೆಲ್ಲ ವಿಭಾಗ? ನೋಡಿ, ಮೇಲ್ಭಾಗದಲ್ಲಿ ಮಲಬಾರ್, ಇನ್ನು ಮಧ್ಯದಲ್ಲಿರುವ ವಿಭಾಗ ಕೊಚ್ಚಿ, ಇನ್ನು ದಕ್ಷಿಣ ಭಾಗದಲ್ಲಿ ಕೆಳಭಾಗದಲ್ಲಿರುವಂತಹ ವಿಭಾಗ ಯಾವುದು? ಎಸ್, ತಿರುವಿದಾಂಕೂರು ಎಂಬ ಹೆಸರಿನಿಂದ ತಿಳಿಯಲ್ಪಡ್ತಿತ್ತು ಕೆಳಭಾಗದ ವಿಭಾಗ ಅಲ್ವಾ? ಸರಿ, ನಾನು ಇನ್ನೊಂದು ಭೂಪಟವನ್ನು ತೋರಿಸ್ತೇನೆ. ನೋಡಿ ಅಂತೆ, ಈಗ ಕಾಣುವಂತಹ ಭೂಪಟ ಇದು ನಾವು ಈಗ ನೋಡಿದಂತಹ ಕಾಲಮಾನಕ್ಕಿಂತಲೂ ಹಿಂದಿನ ಭೂಪಟ, ಸ್ವಲ್ಪ ಇನ್ನೂ ಹಳೆಯ ಕೇರಳದ ಭೂಪಟ. ಇದರಲ್ಲಿ ನಾವು ಆಗ ಹೇಳಿದಂತಹ 3 ವಿಭಾಗಗಳಿಲ್ಲ. ಇದು ಸ್ವಲ್ಪ ವ್ಯತ್ಯಾಸವಾಗಿದೆ. ಅದರ ಬಗ್ಗೆ ನಾವು ಇನ್ನೂ ವಿವರವಾಗಿ ತಿಳಿಲಿಕ್ಕಿದ್ದೇವೆ. ಮೊದಲಿಗೆ ಈ ಭೂಪಟವನ್ನು ನೋಡಿದಾಗ ನಮಗೆ ಏನು ತಿಳಿಯಬಹುದು ಅದನ್ನೊಮ್ಮೆ ನೋಡೋಣ. ಈ ಭೂಪಟವು CE 800ರಿಂದ CE 1122ರವರೆಗಿನ ಕಾಲಘಟ್ಟದ ಕೇರಳದ ಭೂಪಟವಾಗಿದೆ. ಕೇರಳವು ಉತ್ತರದ ಕೊಲತ್ತುನಾಡಿನಿಂದ ದಕ್ಷಿಣದ ವೇಯ್ನಾಡಿನವರೆಗೆ ಹಬ್ಬಿತ್ತು. ವೇನಾಡ್, ವೆಂಬಲನಾಡ್, ವಳ್ಳುವನಾಡ್ ಇತ್ಯಾದಿ ಪ್ರದೇಶಗಳನ್ನು ಒಳಗೊಂಡಿತ್ತು. ತುಳುನಾಡು, ಕೊಂಗುನಾಡು, ಪಾಂಡಿನಾಡು ಇವು ನಮ್ಮ ಹತ್ತಿರದ ಪ್ರದೇಶಗಳಾಗಿತ್ತು. ಸರಿ ಮಕ್ಕಳೇ, ಹಾಗಾದರೆ ಈ ಕಾಲಘಟ್ಟದ ಜನಜೀವನ ಹೇಗಿತ್ತು? ಜನರು ಹೇಗೆ ವಾಸಿಸ್ತಿದ್ರು? ಅಂದಿನ ಜನರ ಜೀವನ ಕ್ರಮ ಹೇಗಿತ್ತು? ಯಾರು ಆಡಳಿತ ನಡೆಸುತ್ತಿದ್ದರು? ಈ ಎಲ್ಲ ವಿಷಯಗಳನ್ನು ನಾವು ತಿಳಿಬೇಡ್ವಾ? ತಿಳಿಬೇಕು. ಹೇಗೆ ತಿಳಿಯೋದು? ಈ ಹಿಂದಿನ ಕಾಲದ ಜನರು ಹೇಗೆ ಜೀವಿಸ್ತಿದ್ದರು ಅಂತ ಹೇಗೆ ನಾವು ತಿಳಿಯುವಂಥದ್ದು? ಯಾರೆಲ್ಲಾದರೂ ಕೇಳಿದ್ರೆ ತಿಳಿಬಹುದಾ? ಇಲ್ಲ. ಅದಕ್ಕೆ ಬೇಕಾಗಿ ನೀವು ಕೇಳಿರ್ಬೋದು ಅಥವಾ 5ನೇ ತರಗತಿಯಲ್ಲಿ ನೀವು ಕಲಿತಿದ್ದೀರಿ. ನಾಣ್ಯಗಳ ಸಹಾಯದಿಂದ ಅಥವಾ ತಾಳೆ ಓಲೆಗಳ ಸಹಾಯದಿಂದ ಅಥವಾ ಸ್ಮಾರಕಗಳ ಸಹಾಯದಿಂದ ಹೀಗೆ ಬೇರೆ ಬೇರೆ ಮೂಲಗಳಿಂದ ನಮಗೆ ಮಾಹಿತಿಗಳನ್ನು ಸಂಗ್ರಹಿಸ್ಬೋದು. ಈ ರೀತಿಯಲ್ಲಿ ನಮಗೆ ಹಳೆಯ ಕಾಲದ ಜನರು ಹೇಗೆ ಜೀವಿಸ್ತಿದ್ರು, ಅವರ ಜೀವನ ಕ್ರಮ ಹೇಗಿತ್ತು, ಆಡಳಿತ ನಡೆಸುತ್ತಿದ್ದವರು ಯಾರು, ಇದನ್ನೆಲ್ಲ ನಮಗೆ ತಿಳಿಲಿಕ್ಕೆ ಸಾಧ್ಯವಿದೆ. ಅದಲ್ಲದೆ ಅಂದಿನ ಕಾಲದ ಜನರು ಅವರ ಜೀವನ ಶೈಲಿ ಅಥವಾ ಅವರ ಆಡಳಿತಗಾರರ ಬಗ್ಗೆ ತಿಳಿಸುವುದಕ್ಕಾಗಿ ಕೆಲವೊಂದು ದಾಖಲೆಗಳನ್ನು ಬರೆದಿಡ್ತಾ ಇದ್ದರು. ಕೆಲವೊಮ್ಮೆ ಅಂದಿನ ಕಾಲದ ಕೆಲವು ಜಾಗವನ್ನು ಕೊಟ್ಟಂತಹ ದಾಖಲೆ ಆಗಿರ್ಬೋದು, ಅಥವಾ ಒಬ್ಬರ ಬಗ್ಗೆ ವಿವರವನ್ನು ಬರೆದದ್ದು, ಒಬ್ಬ ರಾಜನ ಬಗ್ಗೆ ಬರೆದಂತಹ ವಿವರದ ಬಗ್ಗೆ ಆಗಿರ್ಬೋದು. ಹೀಗೆ ನಮಗೆ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಇದೆ. CE 9ನೇ ಶತಮಾನದಿಂದ 18ನೇ ಶತಮಾನದವರೆಗಿನ ನಮ್ಮ ಕೇರಳದ ಇತಿಹಾಸವನ್ನು ನಮಗೆ ತಾಮ್ರ ಶಾಸನಗಳಿಂದ ತಿಳಿಯಬಹುದು. ಏನು ತಾಮ್ರ ಶಾಸನ? ಕೇಳಿದ್ದೀರಾ ಈ ಮೊದಲು ಈ ಹೆಸರನ್ನು? ಇಲ್ಲ ಅಲ್ವಾ? ಸರಿ, ಅದರ ಬಗ್ಗೆಯೂ ನಾವು ಇಂದೀಗ ತಿಳಿಲಿಕ್ಕಿದ್ದೇವೆ. ಅಂದಿನ ಕಾಲದ ಒಂದು ತಾಮ್ರ ಶಾಸನದ ಚಿತ್ರವನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನೋಡಿ ಅಂತೆ ತಾಮ್ರ ಶಾಸನವನ್ನು. ಈ ತಾಮ್ರ ಶಾಸನವನ್ನು ನಿಮಗೆ ಓದಲಿಕ್ಕೆ ಸಾಧ್ಯ ಆಯ್ತಾ? ಇಲ್ಲ ಅಲ್ವಾ? ಅದರಲ್ಲಿರುವ ಅಕ್ಷರಗಳನ್ನು ನಿಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ವಾ?
ಯಾಕೆ ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ? ಇದು ಹಳೆಯ ಕಾಲದ ಲಿಪಿ. ಈ ತಾಮ್ರ ಶಾಸನವನ್ನು ಉರುಟು ಲಿಪಿಯಲ್ಲಿ ಬರೆಯಲಾಗಿದೆ. ಇದೊಂದು ಹಳೆಯ ಕಾಲದ ಒಂದು ಲಿಪಿ. ಇದನ್ನು ಬರೆದದ್ದು ಉರುಟು ಲಿಪಿಯಲ್ಲಿ. ಈ ತಾಮ್ರ ಶಾಸನದ ಹೆಸರು ಯಹೂದಿ ತಾಮ್ರ ಶಾಸನ ಅಂತ. ಹಾಗಾದರೆ ಈ ತಾಮ್ರ ಶಾಸನದ ವಿಚಾರಗಳನ್ನು ಯಾರಿಗೆ ಓದಬಹುದು? ನೀವು ಕೇಳಿರಬಹುದು, ಕೆಲವು ಇತಿಹಾಸ ತಜ್ಞರು ಅಂತ ಇರ್ತಾರೆ. ಅಂದರೆ ಈ ಹಳೆಯ ವಸ್ತುಗಳನ್ನು ಅಥವಾ ನಮ್ಮ ಇತಿಹಾಸದ ಬಗ್ಗೆ ಹೆಚ್ಚು ಹೆಚ್ಚು ಸಂಶೋಧನೆ ಮಾಡಿ ಅದರ ಬಗ್ಗೆ ಉಳಿದ ಜನರಿಗೆ ಇವರು ತಮ್ಮ ಸಂಶೋಧನಾ ವಿಚಾರಗಳನ್ನು ಹಂಚುತ್ತಾರೆ. ಹಾಗೆ ಈ ಯಹೂದಿ ತಾಮ್ರ ಶಾಸನದ ಬಗ್ಗೆ ನಮಗೆ ತಿಳಿಬೇಡುವ? ಏನಿದೆ ಅದರಲ್ಲಿ? ಯಾವ ವಿಚಾರಗಳನ್ನು ಹೇಳಲಾಗಿದೆ ನೋಡುವ. ಮಹೋದಯಪುರವನ್ನು ಕೇಂದ್ರವಾಗಿರಿಸಿ ಮಧ್ಯಕಾಲ ಕೇರಳವನ್ನು ಆಳುತ್ತಿದ್ದ ಭಾಸ್ಕರ ರವಿಯು ಅಂಜುವೆಣ್ಣ ಎಂಬ ವ್ಯಾಪಾರಿ ಸಂಘಕ್ಕೆ ನೀಡಿದ ಹಕ್ಕುಗಳ ಕುರಿತಾಗಿ ಈ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಈ ತಾಮ್ರ ಶಾಸನದಲ್ಲಿ ಏನು ಬರೆದಿದ್ದಾರಂತೆ? ಮಹೋದಯಪುರವನ್ನು ಕೇಂದ್ರ ಸ್ಥಳವನ್ನಾಗಿಸಿ ಅಂದು ಆಡಳಿತ ನಡೆಸುತ್ತಿದ್ದ ಒಬ್ಬ ರಾಜ, ಯಾರು? ಭಾಸ್ಕರ ರವಿ. ಅವನೇನು ಮಾಡಿದ್ದ? ಅಂದಿನ ಕಾಲದಲ್ಲಿದ್ದಂತಹ ಒಂದು ವ್ಯಾಪಾರಿ ಸಂಘ ಇತ್ತು, ಅಂಜುವೆಣ್ಣ ಎಂಬ ಹೆಸರದು. ಆ ಅಂಜುವೆಣ್ಣ ಎಂಬ ವ್ಯಾಪಾರಿ ಸಂಘಕ್ಕೆ ಅವನು ಸ್ಥಳವನ್ನು ಉದಾರವಾಗಿ ನೀಡಿದುದರ ಬಗ್ಗೆ ಈ ಯಹೂದಿ ತಾಮ್ರ ಶಾಸನದಲ್ಲಿ ಬರೆಯಲಾಗಿದೆ. ಹಾಗಾದರೆ ನಮಗೆ ಈ ತಾಮ್ರ ಶಾಸನದಿಂದ ಏನೆಲ್ಲ ವಿಚಾರಗಳು ತಿಳಿಯಿತು? ಮಹೋದಯಪುರ ಅಂತ ಹೇಳುವ ಒಂದು ಸ್ಥಳವಿತ್ತು. ಅದೇ ರೀತಿ ಅಲ್ಲಿ ಭಾಸ್ಕರ ರವಿ ಎಂಬ ಆಡಳಿತಗಾರನಿದ್ದನು. ಅದೇ ರೀತಿ ಅಲ್ಲಿ ವ್ಯಾಪಾರ ಸಂಘಗಳಿತ್ತು ಅಂತ ತಿಳಿಯಿತು. ಅದರೊಂದಿಗೆ ಆ ವ್ಯಾಪಾರಿ ಸಂಘಕ್ಕಿದ್ದಂತಹ ಹೆಸರು ಸಹ ತಿಳಿಯಿತು. ಏನು? ಅಂಜುವೆಣ್ಣ ಎಂಬ ಹೆಸರು. ಇದೀಗ ನಾವು ಒಂದು ತಾಮ್ರ ಶಾಸನದಿಂದ ನಮಗೆ ತಿಳಿದಂತಹ ವಿಚಾರ. ಇದೇ ರೀತಿಯ ಅನೇಕ ತಾಮ್ರ ಶಾಸನಗಳು ನಮಗೆ ಸಿಕ್ಕಿತು ಅಂತಾದರೆ ನಮಗೆ ಅನೇಕ ವಿಚಾರಗಳನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯವಿದೆ ಅಲ್ವಾ? ನೀವು ಆಗಿನಿಂದಲೇ ಕೇಳ್ತಾ ಇದ್ದೀರಿ ತಾಮ್ರ ಶಾಸನ ತಾಮ್ರ ಶಾಸನ ಅಂತ. ಹಾಗಾದರೆ ಏನು ತಾಮ್ರ ಶಾಸನ ಅಂತ ಹೇಳಿದರೆ? ನೋಡಿ, ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ತಾಮ್ರ ಶಾಸನ ಎಂದರೆ ಏನು ಅಂತ ಒಂದು ಪೆಟ್ಟಿಗೆಯಲ್ಲಿ ಬರೆದು ಕೊಟ್ಟಿದ್ದಾರೆ ಅಲ್ವಾ? ಕಾಣ್ತದಲ್ವಾ? ಸರಿ, ಅದನ್ನು ನಾವೊಮ್ಮೆ ಓದಿ ನೋಡುವ. ತಾಮ್ರ ಶಾಸನಗಳು ತಾಮ್ರದ ಫಲಕದಲ್ಲಿ ಕೆತ್ತಿದ ಅಕ್ಷರಗಳನ್ನು ತಾಮ್ರ ಶಾಸನಗಳೆಂದು ಕರೆಯುತ್ತಾರೆ. ಇದರಲ್ಲಿ ನಾಡುವಾಳಿಗಳು ದೇವಾಲಯಗಳಿಗೆ ಮತ್ತು ವ್ಯಾಪಾರ ಒಕ್ಕೂಟಗಳಿಗೆ ಹಕ್ಕುಪತ್ರಗಳನ್ನು ನೀಡುತ್ತಿದ್ದರು. ತರಿಸಾಪಳ್ಳಿ ತಾಮ್ರ ಶಾಸನ, ಯಹೂದಿ ತಾಮ್ರ ಶಾಸನ ಇದಕ್ಕೆ ಉದಾಹರಣೆಗಳಾಗಿವೆ. ಕೆಲವು ತಾಮ್ರ ಶಾಸನಗಳಲ್ಲಿ ನಾಡುವಾಳಿಗಳ ಆಡಳಿತ ಕಾಲವನ್ನು ದಾಖಲಿಸಲಾಗಿದೆ. ಹಾಗಾದರೆ ತಾಮ್ರ ಶಾಸನ ಅಂತ ಹೇಳಿದರೆ ಏನು ಅಂತ ನಿಮಗೆ ಗೊತ್ತಾಯಿತು. ಏನು? ತಾಮ್ರದ ಫಲಕಗಳಲ್ಲಿ ಅಕ್ಷರ ರೂಪದಲ್ಲಿ ಅಂದಿನ ವಿಚಾರಗಳನ್ನು ಬರೆದಿಡುವಂತಹ ಒಂದು ವ್ಯವಸ್ಥೆ. ತಾಮ್ರದ ಫಲಕದಲ್ಲಿ ಯಾಕೆ ಬರೆಯುತ್ತಾರೆ? ತಾಮ್ರದಲ್ಲಿ ಬರೆಯಿತೆಂತಾದರೆ ಅದರ ಬಾಳ್ವಿಕೆ ಹೆಚ್ಚು, ಅನೇಕ ವರ್ಷಗಳ ಕಾಲದವರೆಗೆ ಅದನ್ನು ಸಂರಕ್ಷಿಸಿ ಇಡಬಹುದು. ಆದ ಕಾರಣ ತಾಮ್ರದ ಫಲಕಗಳಲ್ಲಿ ಬರೆಯುತ್ತಾ ಇದ್ರು. ಯಾವೆಲ್ಲ ತಾಮ್ರದ ಶಾಸನಗಳನ್ನು ನೀವೀಗ ಕೇಳಿದಿರಿ? ತರಿಸಾಪಳ್ಳಿ ತಾಮ್ರ ಶಾಸನ ಮತ್ತು ಯಹೂದಿ ತಾಮ್ರ ಶಾಸನ. ಅದಲ್ಲದೆ ಏನೋ ಬರೆದಿದ್ದಾರಂತೆ, ಅಂದಿನ ಕಾಲದ ಕೆಲವು ಆಡಳಿತಗಾರರ ಕಾಲಾವಧಿಯನ್ನು ಅದರಲ್ಲಿ ಬರೆದಿದ್ದಾರಂತೆ. ಅದು ಬೇರೆ ಯಾವುದಾದರೂ ಶಾಸನಗಳಲ್ಲಿ ಇದ್ದಿರಬಹುದು. ಸರಿ ಮಕ್ಕಳೇ, ನಾವೀಗ ತಾಮ್ರ ಶಾಸನದ ಬಗ್ಗೆ ತಿಳಿದೆವು. ತಾಮ್ರ ಶಾಸನ ಏನು ಎಂದು ನಿಮಗೆ ಈಗ ತಿಳಿಯಿತು. ಇದರಲ್ಲಿ ನೀವೀಗ ಕೇಳಿದಂತಹ ಒಂದು ಶಬ್ದವಿತ್ತು. ಯಾವುದು? ಮಹೋದಯಪುರ.
ಹಾಗಾದರೆ ಮಹೋದಯಪುರ ಅಂತ ಹೇಳಿದ್ರೆ ಎಲ್ಲಿ ನಿಮಗೆ ತಿಳಿದಿದೆಯಾ? ನೋಡಿ, ಆ ಭೂಪಟದಲ್ಲಿ ನಿಮಗೆ ಮಹೋದಯಪುರವನ್ನು ಗುರುತಿಸಬಹುದಾ? ನೋಡಿ, ಪ್ರತ್ಯೇಕವಾಗಿ ಕಾಣುತ್ತದೆ. ಅಡಿಗೆ ಗೆರೆ ಎಳೆದು ಮಹೋದಯಪುರವನ್ನು ಗುರುತಿಸಲಾಗಿದೆ. ಎಲ್ಲಿದೆ ಈ ಮಹೋದಯಪುರ? ಅದರ ಬಗ್ಗೆ ನಾವು ಇನ್ನು ತಿಳಿಯೋಣ. ಕೇರಳವನ್ನು ಪ್ರಾಚೀನ ತಮಿಳಗಂನಲ್ಲಿ ಮಾವೇಂತರರು ಎಂಬ ಬುಡಕಟ್ಟು ಸಮುದಾಯದ ಮುಖ್ಯಸ್ಥರು ಮಹೋದಯಪುರವನ್ನು ಕೇಂದ್ರವನ್ನಾಗಿಸಿ ಆಡಳಿತ ನಡೆಸಲು ಆರಂಭಿಸಿದರು. ಇವರನ್ನು ಪೆರುಮಾಳರು ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಪೆರುಮಾಳರು ಚೇರನ್, ಚೇರಮಾನ್ ಎಂಬೀ ಹೆಸರುಗಳಿಂದಲೂ ತಿಳಿಯಲ್ಪಡುತ್ತಿದ್ದರು. ಈ ಪೆರುಮಾಳರಲ್ಲಿ ಕೆಲವು ಆಡಳಿತಗಾರರು ಕುಲಶೇಖರ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು. ಈ ಹಿಂದೆ ಪೆರುಮಾಳರು ಆಡಳಿತ ನಡೆಸುತ್ತಿದ್ದಂತಹ ಮಹೋದಯಪುರ ಇಂದಿನ ಯಾವ ಜಿಲ್ಲೆಯಲ್ಲಿರಬಹುದು ಹೇಳಬಹುದಾ? ನೋಡಿ, ಹಳೆಯ ಕಾಲದ ಭೂಪಟ ಮತ್ತು ಹೊಸ ಈಗಿನ ಭೂಪಟವನ್ನು ನಮಗೆ ಕಾಣಬಹುದು. ಈಗಿನ ಯಾವ ಜಿಲ್ಲೆಯಲ್ಲಿ ಅಂದಿನ ಮಹೋದಯಪುರವಿತ್ತು ನಿಮಗೆ ಊಹಿಸಬಹುದಾ? ಈಗಿನ ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿತ್ತು. ಮಹೋದಯಪುರವನ್ನು ನಾವು ಈಗ ಕೊಡುಂಗಲ್ಲೂರ್ ಎಂಬ ಹೆಸರಿನಿಂದ ಕರೆಯುತ್ತೇವೆ. ಹಾಗಾದರೆ ಈ ಮಹೋದಯಪುರದ ವಿಶೇಷತೆ ಏನು? ಈ ಮಹೋದಯಪುರವು ಪೆರಿಯಾರ್ ನದಿ ತೀರದಲ್ಲಿತ್ತು. ಅದಲ್ಲದೆ ಈ ಮಹೋದಯಪುರದ ಜನರು ಮಲಯಾಳ, ತಮಿಳು, ಸಂಸ್ಕೃತ ಭಾಷೆಗಳನ್ನು ಮಾತನಾಡುವವರಾಗಿದ್ದರು. ಹಾಗಾದರೆ ಈ ಪೆರುಮಾಳರು ಆಡಳಿತ ನಡೆಸುತ್ತಿದ್ದಂತಹ ಪ್ರದೇಶ ಎಷ್ಟು ವಿಸ್ತಾರವಾಗಿತ್ತು? ಎಲ್ಲಿಯವರೆಗೆ ಅವರು ಆಡಳಿತ ನಡೆಸುತ್ತಿದ್ದರು ತಿಳಿಬೇಡ್ವಾ? ನೋಡಿ ಈ ಭೂಪಟವನ್ನು. ಪೆರುಮಾಳರ ಆಡಳಿತ ಉತ್ತರ ಕೊಲತ್ತುನಾಡಿನಿಂದ ದಕ್ಷಿಣದ ವೇನಾಡಿನವರೆಗೆ ವ್ಯಾಪಿಸಿತ್ತು. ಕೊಡುಂಗಲ್ಲೂರ್, ವೆಂಬಲನಾಡು, ರಾಮವಳನಾಡು, ಮುಂಜನಾಡು, ಪುರಕ್ಕಳನಾಡು, ಏಳಿಮಲೆ ಪ್ರಮುಖ ಪ್ರದೇಶಗಳಾಗಿತ್ತು. ಪೂರ್ವ ಭಾಗದಲ್ಲಿ ಪಾಂಡಿನಾಡು, ಕೊಂಗುನಾಡು, ಉತ್ತರ ಭಾಗದಲ್ಲಿ ತುಳುನಾಡು ಇತ್ತು. ಪೆರುಮಾಳರ ಕಾಲದಲ್ಲಿದ್ದಂತಹ ಪ್ರದೇಶಗಳನ್ನು ನಾವು ತಿಳಿದುಕೊಂಡೆವು ಅಲ್ವಾ? ಹಾಗಾದರೆ ಅಂದಿನ ಜನರ ಜೀವನ ಕ್ರಮ ಹೇಗಿತ್ತು? ಯಾವ ರೀತಿಯಲ್ಲಿ ಅವರು ಬದುಕುತ್ತಿದ್ದರು? ಅವರ ಸಾಮಾಜಿಕ ಮತ್ತು ಆರ್ಥಿಕ ವಿಶೇಷತೆಗಳೇನು? ಅದನ್ನು ನಾವು ನೋಡುವ. ನೋಡಿ, ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಜಲಲಭ್ಯತೆ ಇರುವ ಪ್ರದೇಶಗಳಲ್ಲಿ ಕೃಷಿ ವ್ಯಾಪಕವಾಗಿತ್ತು. ಕೃಷಿ ಗ್ರಾಮಗಳಲ್ಲಿ ಬ್ರಾಹ್ಮಣರು ಅಧಿಕಾರ ಸ್ಥಾಪಿಸಿದರು. ದೇವಾಲಯಗಳು ಅಧಿಕಾರ ಕೇಂದ್ರಗಳಾಗಿ ವಿಕಾಸ ಹೊಂದಿದ್ದವು. ಕೃಷಿ ಭೂಮಿಯ ಒಡೆತನವು ಬ್ರಾಹ್ಮಣರದ್ದಾಗಿತ್ತು. ಕೃಷಿ ಭೂಮಿಯಲ್ಲಿ ದುಡಿಯುತ್ತಿದ್ದವರು ಅಡಿಯಾಳಾಗಿದ್ದರು. ಏನೆಲ್ಲ ವಿಶೇಷತೆಗಳಿತ್ತು? ಹೌದು, ಅಂದಿನ ಕಾಲದ ಪ್ರಮುಖ ಕಸುಬು ಅಂತ ಇದ್ದದ್ದು ಕೃಷಿ. ಕೃಷಿಯನ್ನು ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ರು? ಹೆಚ್ಚಾಗಿ ನೀರು ಸಿಗುವಂತಹ ಪ್ರದೇಶದಲ್ಲಿ, ಜಲ ಲಭ್ಯತೆ ಇರುವಂತಹ ಪ್ರದೇಶದಲ್ಲಿ. ಅಂದರೆ ಯಾವುದಾದ್ರೂ ನದಿ ತೀರದ ಬದಿಯಲ್ಲೋ ಅಥವಾ ಇತರ ಯಾವುದಾದ್ರೂ ಜಲಮೂಲಗಳು ಇರುವಂತಹ ಸ್ಥಳದಲ್ಲಿ ಹೆಚ್ಚಾಗಿ ಕೃಷಿ ಮಾಡ್ತಾ ಇದ್ದರು. ನಾನು ಈ ಮೊದಲು ಹೇಳಿದ್ದೇನೆ, ಈ ಪ್ರದೇಶದ ಹತ್ತಿರದಲ್ಲೇ ಹರಿಯುತ್ತಿದ್ದ ನದಿ ಪೆರಿಯಾರ್ ನದಿ. ಆದ್ದರಿಂದ ಹೆಚ್ಚಿನ ಜನರು ಪೆರಿಯಾರ್ ನದಿ ತೀರದಲ್ಲಿ ಕೃಷಿ ಮಾಡುತ್ತಿದ್ದರು. ಇನ್ನು ಅಧಿಕಾರವು ಯಾರ ಕೈಯಲ್ಲಿತ್ತು? ಬ್ರಾಹ್ಮಣರ ಕೈಯಲ್ಲಿ. ಅದಲ್ಲದೆ ದೇವಾಲಯಗಳು ಅಂದಿನ ಅಧಿಕಾರ ಕೇಂದ್ರಗಳಾಗಿದ್ದವು. ಅದರೊಂದಿಗೆ ಅಂದು ಕೃಷಿ ಕೆಲಸಗಳನ್ನು ಮಾಡುತ್ತಿದ್ದವರು ಅಡಿಯಾಳುಗಳಾಗಿದ್ದರು. ಇದರೊಂದಿಗೆ ಅಂದಿನ ಕಾಲದಲ್ಲಿ ಕೃಷಿ ಮಾಡುವವರೊಂದಿಗೆ ಇತರ ಕಸುಬುಗಳನ್ನು ಮಾಡುವವರು ಇದ್ದರು. ಇತರ ಕಸುಬುಗಳನ್ನು ಮಾಡುವ ಜನರು ಅವರ ಉದ್ಯೋಗಕ್ಕೆ ತಕ್ಕಂತೆ ವಿವಿಧ ಗುಂಪುಗಳಾಗಿ ಜೀವಿಸುತ್ತಿದ್ದರು. ಈ ಕಾಲಘಟ್ಟದಲ್ಲಿ ಕೃಷಿಯ ಬೆಳವಣಿಗೆಯೊಂದಿಗೆ
ನಾಡುಗಳು ಉಂಟಾದವು. ಈ ನಾಡುಗಳನ್ನು ಆಡಳಿತ ನಡೆಸುತ್ತಿದ್ದವರೇ ನಾಡುವಾಳಿಗಳು. ಹೀಗೆ 12ನೇ ಶತಮಾನದ ಹೊತ್ತಿಗೆ ಪೆರುಮಾಳರ ಆಡಳಿತವು ಕೊನೆಗೊಂಡಿತು. ಆಗ ಪೆರುಮಾಳರ ಕೈ ಕೆಳಗೆ ಆಡಳಿತ ನಡೆಸುತ್ತಿದ್ದಂತಹ ನಾಡುವಾಳಿಗಳು ಅವರವರ ನಾಡುಗಳಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದರು. ಹೀಗೆ ಪೆರುಮಾಳರ ಆಡಳಿತ ಕೊನೆಗೊಂಡು ನಾಡುವಾಳಿಗಳ ಆಡಳಿತ ಆರಂಭವಾಯಿತು. ಈ ನಾಡುವಾಳಿಗಳು ಆಡಳಿತ ನಡೆಸುತ್ತಿದ್ದ ಪ್ರದೇಶವನ್ನು ಸ್ವರೂಪಗಳು ಎಂದು ಕರೆಯುತ್ತಿದ್ದರು. ಅಂದಿನ ಕಾಲದಲ್ಲಿ ವಿವಿಧ ಸ್ವರೂಪಗಳು ನೆಲೆ ನಿಂತಿದ್ದವು. ಹಾಗಾದರೆ ಈ ಸ್ವರೂಪಗಳ ವಿಶೇಷತೆಗಳೇನು? ನಾಡುವಾಳಿಗಳು ಬಹಳಷ್ಟು ಆರ್ಥಿಕವಾಗಿ ಸಬಲರಾಗಿದ್ದರೂ ಸಹ ಅವರು ಪರಸ್ಪರ ಅವರ ಅಧಿಕಾರಕ್ಕಾಗಿ, ಸಂಪತ್ತಿಗಾಗಿ ಕಚ್ಚಾಡುತ್ತಿದ್ದರು. ಇದರೊಂದಿಗೆ ಬ್ರಾಹ್ಮಣರ ಅಧಿಕಾರವು ಹೆಚ್ಚಾಗುತ್ತಾ ಬಂತು. ಅದರೊಂದಿಗೆ ಈ ನಾಡುವಾಳಿಗಳ ಆರ್ಥಿಕ ಮತ್ತು ಸೈನಿಕ ಬಲದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದವು. ಅಂದರೆ ಕೆಲವು ನಾಡುವಾಳಿಗಳು ಶ್ರೀಮಂತರಾಗಿದ್ದರು, ಇನ್ನು ಕೆಲವು ನಾಡುವಾಳಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಗ್ಗಿದ್ದರು. ಹೀಗೆ ನಾಡುವಾಳಿಗಳು ಆಡಳಿತ ನಡೆಸುತ್ತಿದ್ದ ಪ್ರತಿಯೊಂದು ಸ್ವರೂಪಗಳು ಅವಿಭಕ್ತ ಕುಟುಂಬವಾಗಿತ್ತು. ಈ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಯೇ ಆಡಳಿತವನ್ನು ನಡೆಸುತ್ತಿದ್ದ. ಈ ಅಧಿಕಾರವು ಅವರಿಂದ ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ, ಹೀಗೆ ಅವರ ಕುಟುಂಬ ಪಾರಂಪರ್ಯವಾಗಿ ಅಧಿಕಾರವು ಹಸ್ತಾಂತರವಾಗುತ್ತಾ ಇತ್ತು. ಅಂದಿನ ಕಾಲದಲ್ಲಿ ವೇನಾಡನ್ನು ತೃಪ್ಪಾಪುರ ಸ್ವರೂಪ ಆಡಳಿತ ನಡೆಸುತ್ತಿತ್ತು. ಕೊಚ್ಚಿಯನ್ನು ಪೆರುಂಬಡಪ್ಪು ಸ್ವರೂಪ ಆಡಳಿತ ನಡೆಸುತ್ತಿತ್ತು. ಕಲ್ಲಿಕೋಟೆಯನ್ನು ನೆಡಿಯಿರುಪು ಸ್ವರೂಪ ಆಡಳಿತ ನಡೆಸುತ್ತಿತ್ತು. ಚಿರಕ್ಕಲ್ಲನ್ನು ಕೋಲ ಸ್ವರೂಪ ಆಡಳಿತ ನಡೆಸುತ್ತಿತ್ತು. ಹೀಗೆ ವಿವಿಧ ಪ್ರದೇಶಗಳನ್ನು ಈ ಸ್ವರೂಪಗಳು ಆಡಳಿತ ನಡೆಸುತ್ತಿತ್ತು. ಈಗ ನಿಮಗೊಂದು ಕೆಲಸ ಇದೆ. ನಿಮ್ಮ ಪಾಠ ಪುಸ್ತಕದಲ್ಲಿ ಒಂದು ಚಿತ್ರವನ್ನು ನೀಡಲಾಗಿದೆ. ಅದರಲ್ಲಿ ವಿವಿಧ ಸ್ವರೂಪಗಳು ಮತ್ತು ಅಲ್ಲಿ ಆಡಳಿತ ನಡೆಸುತ್ತಿದ್ದವರ ಹೆಸರನ್ನು ಬರೆಯಲಾಗಿದೆ. ಆದರೆ ಕೆಲವು ಸ್ಥಳಗಳು ಖಾಲಿಯಾಗಿದೆ. ನೀವೇನು ಮಾಡಬೇಕು? ಆ ಖಾಲಿಯಾದ ಸ್ಥಳದಲ್ಲಿ ಸೂಕ್ತವಾದ ಸ್ವರೂಪ ಬರೆದು ಪೂರ್ತಿಗೊಳಿಸಬೇಕು. ಹಾಗೆ ಈ ಮಧ್ಯಕಾಲಘಟ್ಟದ ಕೇರಳದಲ್ಲಿ ವ್ಯಾಪಾರ ಹೇಗಿತ್ತು ಎಂದು ನಾವು ತಿಳಿಯೋಣ. ಅಂದಿನ ಕಾಲದಲ್ಲಿ ವಿದೇಶಿ ವ್ಯಾಪಾರವು ನಡೆದಿತ್ತು, ಆಂತರಿಕ ವ್ಯಾಪಾರವು ನಡೆಯುತ್ತಿತ್ತು. ವಿದೇಶಿ ವ್ಯಕ್ತಿಗಳೊಂದಿಗೂ ವ್ಯಾಪಾರವು ನಡೆಯುತ್ತಿತ್ತು. ಹಾಗಾದರೆ ಯಾವ ವ್ಯಾಪಾರಗಳೆಲ್ಲ ವಿದೇಶಿಗಳೊಂದಿಗೆ ನಡೆಯುತ್ತಿತ್ತು? ಕೇರಳದ ಪ್ರಮುಖ ಸಾಂಬಾರ ಪದಾರ್ಥಗಳನ್ನು ವ್ಯಾಪಾರ ನಡೆಸುತ್ತಿದ್ದರು. ಯಾವೆಲ್ಲ ವಸ್ತುಗಳನ್ನು, ಯಾವೆಲ್ಲ ಸಂಪನ್ಮೂಲಗಳನ್ನು ವ್ಯಾಪಾರ ನಡೆಸುತ್ತಿದ್ದರು ನಿಮಗೆ ಹೇಳ್ಬೋದಾ? ಏಲಕ್ಕಿ, ಶುಂಠಿ, ಗಂಧ, ಕರಿಮೆಣಸು, ಅರಸಿನ ಇತ್ಯಾದಿ ಸಂಪನ್ಮೂಲಗಳನ್ನು ಅಂದು ಹೆಚ್ಚಾಗಿ ವ್ಯಾಪಾರ ನಡೆಸುತ್ತಿದ್ದರು. ಅದೇ ರೀತಿ ಇತರ ಪ್ರದೇಶಗಳಿಂದಲೂ ನಾವು ನೀಡಿದಂತಹ ವಸ್ತುವಿಗೆ ಬದಲಾಗಿ ಕೆಲವು ವಸ್ತುಗಳು ನಮ್ಮ ರಾಜ್ಯಕ್ಕೂ ಬರುತ್ತಿತ್ತು. ಯಾವೆಲ್ಲ ವಸ್ತುಗಳು? ಆವೆ ಮಣ್ಣಿನ ಪಾತ್ರೆ, ಮೀನಿನ ಬಲೆ, ರೇಷ್ಮೆ ಬಟ್ಟೆಗಳು, ಇವೆಲ್ಲವೂ ನಾವು ನೀಡಿದಂತಹ ವಸ್ತುಗಳಿಗೆ ಪ್ರತ್ಯುಪಕಾರವಾಗಿ ನಮಗೆ ಲಭಿಸುತ್ತಿತ್ತು. ಅಂದಿನ ಕಾಲದಲ್ಲಿ ಹೆಚ್ಚಾಗಿ ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ವಸ್ತು ವಿನಿಮಯ ಪದ್ಧತಿ ಎಂದರೇನು ನಿಮಗೆ ತಿಳಿದಿದೆ. ಒಂದು ವಸ್ತುವನ್ನು ನೀಡುವಾಗ ಅದಕ್ಕೆ ಪ್ರತಿಫಲವಾಗಿ ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳುವುದು. ಅದೇ ಬೆಲೆಯ ವಸ್ತುವಾಗಿರಬೇಕು. ಹೆಚ್ಚಿನ ಬೆಲೆಯ ವಸ್ತುವನ್ನು ಕೊಟ್ಟು ಕಡಿಮೆ ಬೆಲೆಯ ವಸ್ತುವನ್ನು ನಾವು ತೆಗೆದುಕೊಳ್ಳುವುದಲ್ಲ, ಅದೇ ಬೆಲೆಯ ವಸ್ತುವನ್ನು ನಾವು ಪ್ರತಿಫಲವಾಗಿ ತೆಗೆದುಕೊಳ್ಳುವಂಥದ್ದು. ಇದನ್ನು ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ತಾರೆ. ಹೀಗೆ ವಸ್ತು ವಿನಿಮಯ ಪದ್ಧತಿಯ ಬಳಿಕ ನಾಣ್ಯಗಳ ಚಲಾವಣೆ ಆರಂಭವಾಯಿತು. ಈ ಸಂದರ್ಭದಲ್ಲಿ
ಅನೇಕ ವ್ಯಾಪಾರಿ ಸಂಘಗಳು ಅಸ್ತಿತ್ವಕ್ಕೆ ಬಂದವು. ನಾವು ಈ ಮೊದಲು ತಿಳಿದಂತಹ ಅಂಜುವೆಣ್ಣಂ, ಮಣಿಗ್ರಾಮಂ ಮುಂತಾದಂತಹ ವ್ಯಾಪಾರಿ ಸಂಘಗಳು ಅಸ್ತಿತ್ವಕ್ಕೆ ಬಂದವು. ಈ ವ್ಯಾಪಾರಿ ಸಂಘಗಳ ಮಹತ್ವವನ್ನು ತಿಳಿದಂತಹ ಪೆರುಮಾಳರು ಈ ವ್ಯಾಪಾರಿ ಸಂಘಗಳಿಗೆ ಧಾರಾಳವಾಗಿ ಸಹಾಯವನ್ನು ಮಾಡುತ್ತಿದ್ದರು. ಹೀಗೆ ಸಹಾಯ ಮಾಡಿದ್ದುದಕ್ಕಾಗಿ ಅಂದಿನ ರಾಜರು ಪೆರುಮಾಳರು ಅವರು ಸುಂಕಗಳನ್ನು, ತೆರಿಗೆಯನ್ನು ವಸೂಲು ಮಾಡುತ್ತಿದ್ದರು. ವ್ಯಾಪಾರ ಎಷ್ಟಾಯಿತೋ ಅದಕ್ಕೆ ತಕ್ಕ ತೆರಿಗೆಯನ್ನು ಅಂದಿನ ವ್ಯಾಪಾರಿ ಸಂಘಗಳು ರಾಜನಿಗೆ ನೀಡಬೇಕಾಗಿತ್ತು. ಹೀಗೆ ರಾಜರು ತಮ್ಮ ಆದಾಯವನ್ನು ಸುಂಕದ ಮೂಲಕ ಗಳಿಸುತ್ತಿದ್ದರು. ಅಂದಿನ ಕಾಲದಲ್ಲಿದ್ದಂತಹ ಪ್ರಮುಖ ವ್ಯಾಪಾರಿ ಸಂಘಗಳು ಯಾವುದೆಲ್ಲ ನೀವೀಗ ತಿಳಿದಿರಿ. ಯಾವುದು? ಅಂಜುವೆಣ್ಣಂ ಮತ್ತು ಮಣಿಗ್ರಾಮಂ. ಇದರ ಬಗ್ಗೆ ನಾವು ಹೆಚ್ಚಿನ ವಿಷಯ ತಿಳಿಬೇಡುವ? ನೋಡಿ, ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನೊಮ್ಮೆ ಓದಿ ನೋಡುವ. ಅಂಜುವಣ್ಣಂ, ಮಣಿಗ್ರಾಮಂ ಇವು CE 9ರಿಂದ 12ನೇ ಶತಮಾನದವರೆಗೆ ಕೇರಳದಲ್ಲಿ ವ್ಯಾಪಾರ ನಡೆಸಿದ ವ್ಯಾಪಾರಿ ಸಂಘಗಳಾಗಿವೆ. ಕೇರಳದ ಕರಾವಳಿ ಪಟ್ಟಣಗಳು ಇವರ ಪ್ರಧಾನ ವ್ಯಾಪಾರ ಕೇಂದ್ರಗಳಾಗಿದ್ದವು. ಸರಿ ಮಕ್ಕಳೇ, ನಾವೀಗ ವ್ಯಾಪಾರಿ ಸಂಘದ ಬಗ್ಗೆ ನಾವು ತಿಳಿದೆವು. ಅದಲ್ಲದೆ ಈ ಮಧ್ಯಕಾಲ ಕೇರಳದ ಅನೇಕ ವಿಚಾರಗಳನ್ನು ನಾವಿಂದು ತಿಳಿದಿದ್ದೇವೆ. ತಾಮ್ರ ಶಾಸನಗಳು, ಅದರಲ್ಲಿ ಯಹೂದಿ ಶಾಸನ, ಪೆರುಮಾಳರು, ಅವರ ಆಡಳಿತ ಕ್ರಮ, ನಾಡುವಾಳಿಗಳು, ಎಲ್ಲ ವಿಚಾರಗಳನ್ನು ತಿಳಿದಿದ್ದೇವೆ. ಈಗ ನಿಮಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ನೀಡುತ್ತೇನೆ, ಅದಕ್ಕೆ ಉತ್ತರವನ್ನು ನೀವು ಬರೆಯಬೇಕು. ಬರೀತೀರಲ್ವಾ? ಬರೆದ್ರೆ ಮಾತ್ರ ಸಾಕ? ಇಲ್ಲ, ಅದನ್ನು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಬೇಕು. ನೋಡಿ, ಪ್ರಶ್ನೆಗಳೀಗ ಪರದೆ ಮೇಲೆ ಬರುವುದು ಗಮನಿಸಿ. ಪ್ರಶ್ನೆಗಳನ್ನೆಲ್ಲ ಗುರುತಿಸಿದ್ರಲ್ಲ? ಸರಿ, ಇದಿಷ್ಟು ಇಂದಿನ ತರಗತಿಯಲ್ಲಿ ನಾವು ತಿಳಿದಂತಹ ವಿಚಾರಗಳು. ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗುವ. ಎಲ್ಲರಿಗೂ ವಂದನೆಗಳು.